ಇನ್ನು 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನು ಹಿಡಿದಿದೆ ಬಿಜೆಪಿ. ಕಳೆದ 12 ವರ್ಷಗಳು ಆಮ್ ಆದ್ಮಿ ಅವರು, ಅದಾದ ನಂತರ ಅದಕ್ಕಿಂತ ಹಿಂದೆ 15 ವರ್ಷ ಕಾಂಗ್ರೆಸ್ ಅವರು ಆಡಳಿತ ನಡೆಸಿದರು. ಈಗ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿಗೆ ಗೆಲುವಾಗಿದೆ. ಹಾಗಾಗಿ ಬಿಜೆಪಿಯಿಂದ ದೆಹಲಿಯ ಮುಖ್ಯಮಂತ್ರಿ ಯಾರು, ದೆಹಲಿಯ ನೂತನ ಸಿಎಂ ಯಾರು ಅಂತಕ್ಕಂಥ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಮೂಡ್ತಾ ಇದೆ, ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಹೆಚ್ಚು ಕಡಿಮೆ ಅನುಭವಿ ನಾಯಕನಿಗೆ ಈಗ ಸಿಎಂ ಪಟ್ಟವನ್ನು ಕಟ್ಟತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಸಹಜವಾಗಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ, ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ನಿರ್ವಹಿಸಿದವರಿದ್ದಾರೆ, RSSನ ಕಟ್ಟಾಳಗಳಿದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿದಂತಹ ಪರ್ವೇಶ್ಗೆ ಸಿಎಂ ಹುದ್ದೆಯನ್ನು ಕೊಡ್ತಾರಾ? ದೆಹಲಿಯಿಂದ ಗೆದ್ದವರಿಗೆ, ದೆಹಲಿ ಕ್ಷೇತ್ರದಿಂದ ಗೆದ್ದವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರೋದು ಹೆಸರು ಪರ್ವೇಶ್ ಮಿಶ್ರಾ ಅವ್ರದ್ದು. ಅದಾದ ನಂತರ ಸಿಎಂ ರೇಸ್ನಲ್ಲಿ ಸತೀಶ್ ಉಪಾಧ್ಯಾಯ ಅವರಿದ್ದಾರೆ. ಅವ್ರ ಬಗ್ಗೆ ಒಲವು ತುಂಬ ಇದೆ. ಬ್ರಾಹ್ಮಣ ಕಮ್ಯುನಿಟಿ ಅವರು, ತುಂಬ ಅನುಭವಿ, ಅವರು ಕೊಡಬೇಕು ಅಂತ. ಅದರ ಜೊತೆಗೆ ಆಶೀಶ್ ಸೂದ್ ಅವರಿದ್ದಾರೆ, ವಿಜೇಂದ್ರ ಗುಪ್ತಾ ಅವರಿದ್ದಾರೆ. ಯಾರನ್ನು ಮಾಡ್ತಾರೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು. ಈಗ ಪ್ರಧಾನಿ ಮೋದಿ ಅವರು ಫ್ರಾನ್ಸ್ ಮತ್ತು ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರು ಅಲ್ಲಿಂದ ಹಿಂತಿರುಗಿದ ನಂತರ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ 15ನೇ ತಾರೀಕು ವೇಳೆಗೆ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ ಬರಬೇಕಲ್ಲ ವಾಪಸ್. ಅಲ್ಲಿ ತನಕ ಈಗಾಗಲೇ ಅಮಿತ್ ಶಾ ಅವರ ಮನೆಯಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮುಂದಿನ ಸಿಎಂ ಯಾರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ದೆಹಲಿಯಲ್ಲಿ ಕಮಲ ಕಿಲಕಿಲ. 27 ವರ್ಷಗಳ ನಂತರ ಅಧಿಕಾರ. ದೆಹಲಿಯ ನೂತನ ಮುಖ್ಯಮಂತ್ರಿ ಯಾರು? ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ಗೆ ಸಿಎಂ ಪಟ್ಟ. ದೇಶದ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದು 10 ವರ್ಷಗಳ ಆಮ್ ಆದ್ಮಿ ಪಕ್ಷದ ಆಡಳಿತಕ್ಕೆ ತೆರೆ ಬಿದ್ದಿದೆ. 27 ವರ್ಷಗಳ ನಂತರ ಸರ್ಕಾರ ರಚಿಸಲು ಕಮಲ ಪಕ್ಷ ತುದಿಗಾಲಿನಲ್ಲಿ ನಿಂತಿದೆ. ಬರೋಬ್ಬರಿ 48 ಸ್ಥಾನವನ್ನ ಗೆದ್ದಿರುವ ಕೇಸರಿ ಪಕ್ಷದಲ್ಲಿ ಸಿಎಂ ಆಯ್ಕೆಯ ಕಸರತ್ತು ಶುರುವಾಗಿದೆ. ಅರ್ಧ ಡಜನ್ಗೂ ಹೆಚ್ಚು ಘಟಾನುಘಟಿ ನಾಯಕರು ಸಿಎಂ ಹುದ್ದೆಯ ರೇಸ್ನಲ್ಲಿದ್ದಾರೆ. ಹೀಗಾಗಿ ದೆಹಲಿ ಸಿಎಂ ಯಾರಾಗ್ತಾರೆ ಅನ್ನೋದು ಇನ್ನೂ ಕೂಡ ಹಾಗೆಯೇ ಸಸ್ಪೆನ್ಸ್ ಮುಂದುವರೆದಿದೆ. ಅನುಭವಿ ನಾಯಕರು, ಹೊಸ ಮುಖಕ್ಕೆ ಆದ್ಯತೆಯೋ? ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ನೂತನ ಸಿಎಂ. ದೆಹಲಿ ಸರ್ಕಾರ ಸಿಎಂ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಪ್ರಕ್ರಿಯೆ ಆರಂಭಗೊಂಡಿದ್ದು ಸಿಎಂ ಆಯ್ಕೆಗೆ ಇವತ್ತು ವೀಕ್ಷಕರ ನೇಮಕ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ವೀಕ್ಷಕರು ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ಕೊಡಲಿದ್ದಾರೆ. ಅದಾದ ಬಳಿಕ ರಾಷ್ಟ್ರ ರಾಜಧಾನಿಯ ನೂತನ ಸಿಎಂ ಆಯ್ಕೆಯಾಗಲಿದೆ. ಕಳೆದ 25 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಯಾವಾಗಲೂ ಕೂಡ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದವರೇ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮೊದಲು ಶೀಲಾ ದೀಕ್ಷಿತ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ರು. ಈ ದೃಷ್ಟಿಕೋನದಿಂದ ನೋಡಿದ್ರೆ ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಪರ್ವೇಶ್ ವರ್ಮಾ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎನ್ನುವಂತಹ ಚರ್ಚೆ ಇದೆ. ಕೇಜ್ರಿವಾಲ್ ವಿರುದ್ಧ ಪರ್ವೇಶ್ ವರ್ಮಾ 4089 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿರುವ ಪರ್ವೇಶ್ ಚರ್ಚೆ ನಡೆಸಿದ್ದಾರೆ. ಪರ್ವೇಶ್ ವರ್ಮಾ ಯಾರು ಅನ್ನೋದನ್ನ ನೋಡೋದಾದ್ರೆ, ಯಾರಾಗ್ತಾರೆ ದಿಲ್ಲಿ ಸಿಎಂ? ಪರ್ವೇಶ್ ವರ್ಮಾ ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಪುತ್ರ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ಗೆ ಸೋಲುಣಿಸಿದ್ದಾರೆ. ಕಳೆದ 6 ಚುನಾವಣೆಗಳಲ್ಲಿ ಇದೇ ಕ್ಷೇತ್ರದವರು ಸಿಎಂ ಆಗಿದ್ದಾರೆ. 2014-19ರಲ್ಲಿ ಪಶ್ಚಿಮ ದೆಹಲಿ ಕ್ಷೇತ್ರದಿಂದ ಎಂಪಿ. ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸತೀಶ್ ಉಪಾಧ್ಯಾಯ ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. RSSನೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಸತೀಶ್ NDMC ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಯಾರಾಗ್ತಾರೆ ದಿಲ್ಲಿ ಸಿಎಂ? ಸತೀಶ್ ಉಪಾಧ್ಯಾಯ. ಬ್ರಾಹ್ಮಣ ಸಮುದಾಯದ ಸತೀಶ್ ಉಪಾಧ್ಯಾಯ ದೆಹಲಿ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿದ್ರು. ದೆಹಲಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ. NDMC ಉಪಾಧ್ಯಕ್ಷರು ಕೂಡ ಆಗಿದ್ರು. ಹೀಗಾಗಿ ಅವರಿಗೆ ಆಡಳಿತಾತ್ಮಕ ಅನುಭವ ಕೂಡ ಇದೆ. ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯ ಸಹ ಉಸ್ತುವಾರಿಯಾಗಿ ಕೆಲಸ ನಿರ್ವಹಿಸಿದ್ರು. ಮುಖ್ಯವಾಗಿ ಸತೀಶ್ ಉಪಾಧ್ಯಾಯ RSS ಜೊತೆಗೆ ಉತ್ತಮ ನಂಟನ್ನ ಹೊಂದಿದ್ದಾರೆ. ಇದರ ಜೊತೆಗೆ ಜನಕ್ಪುರ ಕ್ಷೇತ್ರದಲ್ಲಿ 15,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವಂತಹ ಆಶೀಶ್ ಸೂದ್ ಕೂಡ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ, ಸದ್ಯ ಗೋವಾ ಬಿಜೆಪಿಯ ಉಸ್ತುವಾರಿಯಾಗಿರುವ, ಕೇಂದ್ರ ಬಿಜೆಪಿ ನಾಯಕರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ದೆಹಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿಜೇಂದರ್ ಗುಪ್ತಾ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬಂದಿದೆ. ದೆಹಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ವಿಜೇಂದರ್ ಗುಪ್ತಾ ವೈಶ್ಯ ಸಮುದಾಯದವರಾಗಿದ್ದು, ಅಲ್ಲದೆ ಆ ಪಾಲೆಯ ನಡುವೆಯೂ ಕೂಡ ಕಳೆದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು. ಒಟ್ನಲ್ಲಿ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅತಿ ದೊಡ್ಡ ಗೆಲುವನ್ನು ಸಾಧಿಸಿ ಅಧಿಕಾರಕ್ಕೇರಿದೆ. ಆದರೆ ಮುಂದಿನ ಸಿಎಂ ಆಯ್ಕೆ ಕಮಲ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿದೆ. ಇನ್ನು ಸಿಎಂ ಸ್ಥಾನಕ್ಕೆ ಅತೀಶಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.